ನಿನಗೆ ಅಮೃತತ್ವ ಬೇಕಾಗಿತ್ತು ಅಂತಂತಂದರೆ, ಸ್ವರ್ಗ ಬೇಕಾಗಿತ್ತು ಅಂತಂತಂದರೆ ಅಲ್ಲಿ ಇಲ್ಲಿ ಎಲ್ಲಿ ಹುಡುಕ್ಲಿಕ್ಕೆ ಹೋಗ್ಬೇಡ ಕಣಯ್ಯ. ಸ್ವರ್ಗದ ಬಾಗಿಲು ಎಲ್ಲಿ ಹುದಣ್ಣ, ನುಗ್ಗಿದರೆಲ್ಲಿಯೂ ಸಿಗಲಿಲ್ಲ. ಕುವೆಂಪು ಅವರು ಹೇಳ್ತಾರೆ. ಕಾಶಿಗೆ ಹೋದೆನು ಒಲ್ಲಿಲ್ಲಣ್ಣ, ಮುಳುಗಿದೆ ಗಂಗೆಯೊಳಗಿಲ್ಲಣ್ಣ, ಘಣ 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 ಗಂಟೆಯ ವಾರಿಸಿ ಮಣ 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 ಮಂತ್ರವನ್ನೋದಿದೆ. ಕಾಶಿಲಿ ಗುಡಿಗುಂಡಾರಗಳಲ್ಲಿ ದೇವರಿಲ್ಲ ಅಂತ ನಾನು ಹೇಳ್ತಿಲ್ಲ, ಇದಾನೇ ಕಣಯ್ಯ. ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತಕ್ಕಂಥ ಅಹಂಕಾರದೊಳಗಡೆ, ನಾನೂ ಅನ್ನೋ ಅಹಂಕಾರ ಏನಾದರೂ ಜರ್ಕರ್ತ ದೇವಸ್ಥಾನಕ್ಕೆ ಹೋಯ್ತು ಅಂತಂತಂದರೆ ಅಲ್ಲಿ ದೇವರಿರೋದಿಲ್ಲ ಅಂತಕ್ಕಂಥದ್ದು. ನಾನು ಅಂತಕ್ಕಂಥ ಭಾವ ಹೋಗಬೇಕು. ಕಾರಣ ಏನು ಅಂತಂದರೆ, ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನವು ಹಾಲು ಕರೆಯುವುದು. ನಾ ಹೇಳ್ತಿದ್ನಲ್ಲ, ನಮ್ಮೊಳಗಡೆ ಒಂದು ಸ್ವಲ್ಪ ಅಮೃತತ್ವಕ್ಕೆ ಸಮಾನವಾಗಿರ್ತಕ್ಕಂಥ ಆ ಹಾಲು ಬೇಕಾಗಿತ್ತು ಅಂತಂತಂದರೆ ಹ್ಯಾಂಗೆ ಎಮ್ಮೆ ಕಾಲ ಕೆಳಗೆ ಕುಂದಿರ್ಬೇಕಾಗ್ತದೋ ಹಾಗೆ ಆ ದೇವ ಪದವಿ ಬೇಕಾಗಿತ್ತು ನಮಗೆ ಅಂತಂತಂದರೆ ನಮ್ಮೊಳಗಿನ ಅಹಂಕಾರ ಅಂತಕ್ಕಂಥದ್ದು ದೂರ ಆಗಬೇಕು ಅಂತಕ್ಕಂಥ ಮಾತನ್ನು ಬಸವಣ್ಣ ಹೇಳ್ಕೊಂಡು ಹೋಗ್ತಾನ. ಅದಕ್ಕೋಸ್ಕರ ಬಸವಣ್ಣ ಹೇಳ್ದ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಂತೆಲ್ಲ ಶಿವಭಕ್ತರ ಸಮಾಗಮ ಎಲ್ಲಿತ್ತು ಅಂತಂತಂದರೆ ಅದು ಕಲ್ಯಾಣದೊಳಗಡೆ ಇತ್ತು. ಆ ಬಸವ ಮಹಾ ಮಂಟಪದೊಳಗಡೆ ಇತ್ತು, ಅನುಭವ ಮಂಟಪದೊಳಗಡೆ ಇತ್ತು. ಈಗೆಲ್ಲ ಅಸಂಖ್ಯಾತ ಶರಣರ ಬಗ್ಗೆ ತಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಬಂದಿದ್ದೀರಾ. ನಿನ್ನೆ ದಿನ ಎಂಥ ಅದ್ಭುತ ರೀ ಅದು. ಅಣ್ಣ ತಂಗಿ ಅಂತಂತಂದರೆ ಸುಮ್ಮನೆ ಮಾತಾಡೋದು ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಇಡೀ ಜಗತ್ತನ್ನೇ ನಿಬ್ಬೆರಗಾಗಿರಿಸಿರ್ತಕ್ಕಂಥ ಎರಡೇ ಎರಡು ಮಾತು ಸ್ವಾಮಿ ವಿವೇಕಾನಂದ ಸೆಡ್. ಎಲ್ಲಿ ಹೇಳ್ದ ಆತ ಗೊತ್ತು ತಾನೆ ನಿಮಗೆಲ್ಲ. ಚಿಕಾಗೋ ದೇಶದೊಳಗಡೆ ಎರಡೇ ಎರಡು ಮಾತು. ಇಡೀ ಜಗತ್ತಿಗೆ ಆ ಎರಡು ಮಾತುಗಳನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಯಾವುದಾದ್ರೂ ಇದ್ದಿತ್ತು ಅಂತಂತಂದರೆ ಭಾಳಷ್ಟು ಅಹಂಕಾರದಿಂದ ಹೇಳ್ಕೊಳ್ತೇನೆ, ಅದು ನನ್ನ ಭಾರತ ಅಂತ ಹೇಳ್ಕೊಳ್ತೇನೆ ನಾನು. ಯಾವುದು ಅಂದರೆ ಅಣ್ಣ ಮತ್ತು ತಂಗಿ ಅಂತಕ್ಕಂಥ ಎರಡು ಶಬ್ದದ ನಿಜವಾದ ಅರ್ಥಗರ್ಭಿತವಾಗಿ ಬದುಕಿರ್ತಕ್ಕಂಥ ದೇಶ ನನ್ನ ದೇಶ. ಕಾರಣ ಏನು ಅಂತಂತಂದ್ರೆ ಅಂಥ ಮುಕ್ತಾಯಕ್ಕ ಅಜಗಣ್ಣರ ಮಾತನ್ನು ನೀವು ನಿನ್ನೆ ದಿನ ಪುರಾಣದೊಳಗಡೆ ಕೇಳಿದ್ದೀರ. ಒಂದು ದಿನ ಅಲ್ಲ, ಎರಡು ದಿನ ಕೇಳಿದ್ರಿ ನೀವು ಆ ತಾಯಿ ಬಗ್ಗೆ ಹಾಗೂ ಅಜಗಣ್ಣನ ಬಗ್ಗೆ. ಅಲ್ಲಮ್ಮ ಪ್ರಭು ಬರುತ್ತಿದ್ದಾನೆ, ಎಲ್ಲಿಗೆ? ಕಲ್ಯಾಣದೆಡೆಗೆ ಬರ್ತಾ ಇದ್ದಾನೆ. ಎಂತೆಲ್ಲ ಶರಣರು ಕಲ್ಯಾಣದೊಳಗಡೆ ಇದ್ರು ಅಂತಕ್ಕಂಥ ವಿಚಾರಗಳನ್ನು ದಿನ ಒಬ್ಬೊಬ್ಬ ಶರಣರ ಬಗ್ಗೆ ತಾವೆಲ್ಲ ಕುರಿತುಕೊಂಡು ಸದ್ಗೋಷ್ಠಿ ಮಾಡ್ತಾ ಬರ್ತಿದ್ದೀರ ಬಾಂಧವರೇ. ಏನು ಶರಣರು ಬರ್ತಾರಲ್ಲ, ಇಬ್ಬರು ಅಪೂರ್ವ ಮತ್ತು ಆದರ್ಶ ದಂಪತಿಗಳು ಬರ್ತಾರೆ. ಇವತ್ತಿನ ಪ್ರವಚನ, ಇವತ್ತಿನ ಪುರಾಣ ಏನು ಬಸವ ಪುರಾಣದೊಳಗಡೆ ಅಂತಂತಂದರೆ ಎಲ್ಲ ನಿಮ್ಮದಾದ. ಇವತ್ತು ಎಲ್ಲ ನಿಮ್ಮದ. ನಮ್ಮದು ಯಾಕೆ ನೀವು ಹೇಳಕ್ಕೆ ಕೂತಿರ್ರಿ ಸ್ವಾಮಿಗಳಂತಗಿಂದ್ರಿ ನೀವು? ನಿಮ್ಮ ವಿಚಾರನೇ ಇವತ್ತು ಸಂಸಾರದ ವಿಚಾರ ಅದ. ಎಂಥ ಅದ್ಭುತ ಅಂದರೆ ಗೃಹಸ್ಥೋ ಧನ್ಯಾಶ್ರಮ ಅಂತ ಹೇಳ್ತಾರೆ. ಗೃಹಸ್ಥರ ಆಶ್ರಮ ಧನ್ಯ ಅಂತೆ. ಯಾವಾಗಂದರೆ ಲಗ್ನಾದ ಮಾತ್ರಕ್ಕಲ್ಲ. ಬೆಟಗೇರಿ ಪರಂ ಪೂಜ್ಯರು ತಮಗೀಗಾಗಲೇ ತಿಳಿಸಿದಾರು ಉಂಟು. ಸಾನಂದಂ ಸದನಂ ಸುತಾಶ್ಚ ಸುದೀಯ ಕಾಂತಾಶ್ಚ ದುರ್ಭಾಷಿಣಿ ಆತಿಥ್ಯಂ ಮಾಧರಂ ಶಿವಪೂಜನಂ ಪ್ರತಿದಿನಂ ಗೃಹಸ್ಥೋ ಧನ್ಯಾಶ್ರಮ ಅಂತ ಹೇಳಿದ್ದಾರೆ. ಇವೆಲ್ಲ ನೀತಿಗಳು, ಇವೆಲ್ಲ ಲಕ್ಷಣಗಳು ಇದ್ದಾಗ ಮಾತ್ರ ಗೃಹಸ್ಥೋ ಧನ್ಯಾಶ್ರಮ ಅಂತ ಹೇಳ್ತಾರೆ. ಇಂಥ ಗೃಹಸ್ಥೋ ಧನ್ಯಾಶ್ರಮ ಅಂತಕ್ಕಂಥ ಆಶ್ರಮಕ್ಕೆ ಅರ್ಥವನ್ನು ನೀಡಿರ್ತಕ್ಕಂಥ ಅಪರೂಪದ ದಂಪತಿಗಳು ಯಾರು ಅಂತಂದರೆ ಆದ್ಯ ವಚನಕಾರರಾಗಿರ್ತಕ್ಕಂಥ ಜೇಡರ ದಾಸಿಮಯ್ಯ ಹಾಗೂ ದುಗ್ಗಳೆ ಅಂತಕ್ಕಂಥ ಒಬ್ಬ ಶರಣರ ಬಗ್ಗೆ ಕುರಿತುಕೊಂಡು ಇವತ್ತಿನ ಸದ್ಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ದಾನೆ ಬಸವ ಪುರಾಣದೊಳಗಡೆ. ಎಂಥ ಅಪರೂಪದ ಸಂಸಾರ ಅವ್ರದ್ದು ಅಂತಂತಂದರೆ ದಾಸಿಮಾರ್ಯ ಒಂದು ಕಡೆ ಹೇಳ್ತಾರೆ ಏನಂತ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ. ಸಂಸಾರಕ್ಕೆ ಅರ್ಥವನ್ನು ಕೊಟ್ಟಿರ್ತಕ್ಕಂಥ ದಂಪತಿಗಳವರು. ಸಂಸಾರದಿಂದ ಸಸಾರ ಹೆಂಗೆ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನು ಕಲ್ಯಾಣದೊಳಗಡೆ ಸಾರಿರ್ತಕ್ಕಂಥ ಶರಣರು ಅಂತಂತಂದರೆ ಜೇಡರ ದಾಸಿಮಯ್ಯ. ಒಂದು ತಮಗೆಲ್ಲ ಕ್ಲಾರಿಫಿಕೇಷನ್ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಭಾಳಷ್ಟು ಗೊಂದಲಗಳುಂಟು. ದೇವರ ದಾಸಿಮಯ್ಯನೂ ಅವರೇನೋ ಅಥವಾ ಜೇಡರ ದಾಸಿಮಯ್ಯನೂ ಅವರೇನು ಅಂತಕ್ಕಂಥ ದ್ವಂದ್ವದಲ್ಲಿ ಇದ್ದೇವೆ. ಕೆಲವೊಂದಿಷ್ಟು ಮಂದಿ ಹೇಳ್ತಾರೆ ದೇವರ ದಾಸಿಮಯ್ಯ ಅಂತಕ್ಕಂಥವ್ರು ಬೇರೆ, ಜೇಡರ ದಾಸಿಮಯ್ಯ ಅಂತಕ್ಕಂಥವ್ರು ಬೇರೆ. ದೇವರ ದಾಸಿಮಯ್ಯನವರು ಸನ್ಯಾಸಿಗಳಾಗಿದ್ದರು, ಒಂದು ರಾಜ ಮನೆತನದ ಗುರುಗಳಾಗಿದ್ದರು ಅಂತ ಹೇಳ್ತಾರೆ. ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆ ಅಂತಕ್ಕಂಥ ಇಬ್ಬರು ಶರಣರು, ದಂಪತಿ ಶರಣರು ಕಲ್ಯಾಣದೊಳಗಿದ್ರು ಅಂತ ಹೇಳ್ತಾರೆ. ಅದು ದೇವರ ದಾಸಿಮಯ್ಯರ ಆಗಿರ್ಬೋದು, ಜೇಡರ ದಾಸಿಮಯ್ಯನವರಾದರೂ ಆಗಿರ್ಬೋದು. ಅದ್ರ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ. ಇಲ್ಲಿ ಬರ್ತಕ್ಕಂಥದ್ದೇನು ಅಂತಂತಂದ್ರೆ 12ನೇ ಶತಮಾನದೊಳಗಡೆ ಬಸವಣ್ಣನವರಲ್ಲಿ ಇರ್ತಕ್ಕಂಥ ಕಲ್ಯಾಣದೊಳಗಡೆ ಆದರ್ಶ ಸಂಸಾರವನ್ನು ಸಾಗಿರ್ತಿರ್ತಕ್ಕಂಥವರು ಜೇಡರ ದಾಸಿಮಯ್ಯನವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಆ ದಾಸಿಮಾರ ಎಲ್ಲಿಯವರು ಅಂತಂತಂದರೆ ಕಲಬುರಗಿ ಜಿಲ್ಲೆಯ ಮುದನೂರು ಅಂತ ಬರ್ತದ. ಕಲಬುರ್ಗಿ ಅಂದ್ರೆ ನಿಮಗೆಲ್ಲ ಗೊತ್ತದ, ಭಾಳ ದೊಡ್ಡ ಊರದ, ಗುಲ್ಬರ್ಗ ಅದು. ಅದನ್ನು ನಾವು ಕಲಬುರ್ಗಿ ಅಂತ ಆವಾಗ್ಲಿಂದನೂ ಕರ್ಕೊಂಡು ಬರ್ತಿದ್ದೇವೆ.
ಅಲ್ಲಿ ಒಂದು ಮುದೇನೂರು ಅಂತ ಬರ್ತದ, ಅಲ್ಲಿ ಒಬ್ಬ ಅಪರೂಪದ ಶರಣ. ಎಷ್ಟು ಅದ್ಭುತ ಇದ್ರು ಅವರು ಅಂತಂತಂದರೆ, ಬಹಳಷ್ಟು ದೇವರ ಮೇಲೆ ಭಕ್ತಿ ಇರೋದರಿಂದ ಸಣ್ಣ ವಯಸ್ಸಿನಿಂದಲೂ ಕೂಡ ದೇವರು 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 ಅಂತಿರ್ತಕ್ಕಂಥ ಸಂದರ್ಭದೊಳಗಡೆ ಆವಾಗಿನ ಜಾತಿ ಮತ ಪಂಥ ವರ್ಗ ವರ್ಣ ಅಂತಕ್ಕಂಥ ಭೇದ ಭಾವದ ನಡುವೆ ರಾಮಲಿಂಗೇಶ್ವರ ದೇವಸ್ಥಾನನ ರಾಮಲಿಂಗೇಶ್ವರನ ಬಹಳಷ್ಟು ಭಕ್ತಿಯಿಂದ ಆರಾಧಿಸ್ತಾ ಇರ್ತಾರೆ ದಾಸಿಮಾರ್ಯ. ಆದರೆ ಆವಾಗಿನ ಜಾತಿಯ ಕಟ್ಟಳೆಗಳೊಳಗಡೆ ಇವರನ್ನು ಗುಡಿ ಒಳಗಡೆ ಬಿಡ್ತಕ್ಕಂಥ ವ್ಯವಸ್ಥೆ ಆಗ್ತಿರೋದಿಲ್ಲ ಅಂತ. ಎಷ್ಟು ಭಕ್ತಿವಂತ ದಾಸಿಮಾರ್ಯ ಅಂತಂತಂದರೆ, ಅಲ್ಲಿ ವ್ಯವಸ್ಥಾಪಕ ಇರ್ತಕ್ಕಂಥ ಎಲ್ಲ ಮಂಡಳಿಯವರು ಅಲ್ಲಿಂದ ಬಂದ ಬಳಿಕ, ಅರ್ಥಾತ್ ರಾತ್ರಿ ಹೊತ್ತು ಆ ಗುಡಿಯ ಗರ್ಭಗುಡಿಯ ಬೀಗ ಹಾಕಿಕೊಂಡು ಬಂದ ಸಂದರ್ಭಕ್ಕೆ ದಾಸಿಮಾರ್ಯ ಏನಾದರೂ ಅಲ್ಲಿಗೆ ಹೋದ ಅಂತಂತಂದರೆ ದೇವರ ಗುಡಿ ತಂತಾನೇ ಓಪನ್ ಆಗ್ತಿತ್ತು ಅಂತಂತಂದ್ರೆ ದಾಸಿಮಾರ್ಯನ ಭಕ್ತಿಯ ತಾಕತ್ತೆಂತದ್ದಿರಬೇಕು ಅಂತ ವಿಚಾರ ಮಾಡಬೇಕಾಗ್ತದ. ಅಂಥ ದಾಸಿಮಾರ್ಯ ಹೆಣ್ಣು ಹುಡುಕಿ ಲಗ್ನ ಆಗಬೇಕು ಅಂತ ವಿಚಾರ ಮಾಡಿದ್ನಂತ. ನಾನು ನಿಮಗೆ ಮೊನ್ನೆ ಹೇಳಿದ್ದೀನಿ, ಬುದ್ಧ ಸಂಸಾರವನ್ನೊದ್ದು ಗೆದ್ದರೆ ಕಲ್ಯಾಣದ ಅಸಂಖ್ಯಾತ ಶರಣರು ಸಂಸಾರದೊಳಿದ್ದು ಸಸಾರವನ್ನು ಕಂಡವರು. ಹೆಂಗ ಅಂತಂತಂದರೆ, ಕಮಲದು ಎಲ್ಲಿ ಹುಟ್ಟುತ್ತ? ಕಮಲದು ಎಲ್ಲಿ ಹುಟ್ಟುತ್ತ? ಅದು ಹುಟ್ಟಂಗಿಲ್ಲರ ಸ್ವಾಮಿಗಳ ಬಿಡ್ತತಿ ಅಂತ ಹೇಳ್ತೀರಿ ನೀವು. ಭಯಂಕರ ಶಾಣ್ಯರಿದ್ದೀರಿ ಅಂತ ಭಾಳ ಸಾರಿ ಹೇಳಿ ನಾನು ನಿಮ್ಗೆ. ಕಮಲದ ಹೂವಂತೂ ಬಿಡ್ತದ ಬಳ್ಳಿ ಒಳಗಡೆ, ಅದ್ರ ಗಿಡ ಎಲ್ಲಿ ಹುಟ್ಟುತ್ತದ? ಕೆಸರಿನಾಗ ಹುಟ್ಟುತ್ತ. ಹೌದು ಅಲ್ಲ? ನೋಡಿರಿ ಇಲ್ಲ ಕಮಲದ ಹೂವು ರಿಯಲ್ಲಾಗಿ ನೋಡ್ಲಿಕ್ಕೆ ರಟ್ಟತ್ತ, ಟಿ ವಿಯಾಗ ಬರ್ತದ ನೋಡಿ, ಅದನ್ನಾರು ನೋಡಿ ಖುಷಿ ಪಟ್ಟಿರತ್ತಾಗ ಹೋಗಲಿ. ಕಮಲದ ಹೂ ನೋಡಿರಿ, ಕೆಸರಿನಾಗ ಹುಟ್ಟುತ್ತದ. ಕಮಲಕ್ಕೆ ಏನಾದ್ರೂ ಕೆಸರು ಹತ್ತಿರ್ತತೇನು? ಹತ್ತಿರ್ತೈತಿ? ಇಲ್ಲ. ಹಂಗೆ ಅಸಂಖ್ಯಾತ ಶರಣರು ಸಂಸಾರದೊಳಗಿದ್ದು ಇರ್ಲಾರ್ದಂಗಿದ್ರು. ಅವರೆಲ್ಲ ಸಸಾರದ ಚಿಂತೆ, ಭಗವಂತನ ಚಿಂತೆ ಇದ್ದರು. ಮೊನ್ನೆ ಉಪ್ಪಿನಬೆಟಗೇರಿ ಪೂಜ್ಯ ಶ್ರೀಗಳವರು ಹೇಳಿದ್ರಲ್ಲ, ಬಡತನಕ್ಕೆ ಉಂಬುವ ಚಿಂತೆ ಆ ಥರ ಇರಲಿಲ್ಲ. ಅವರೆಲ್ಲರ ಸದಾ ಶಿವನ ಧ್ಯಾನದೊಳಗಡೆ ಇದ್ದರು. ಹಂಗೆ ದಾಸಿಮಾರ್ಯರು ವಿಚಾರ ಮಾಡಿದರಂತ, ನಾನೂ ಸಂಸಾರ ಗೃಹಸ್ಥಾಶ್ರಮನ ಸ್ವೀಕಾರ ಮಾಡಿ ನನ್ನ ಮನಸ್ಸೋ ಇಚ್ಛೆಗಳನ್ನು ಈಡೇರಿಸ್ತಿರ್ತಕ್ಕಂಥವಳು, ಶಿವಪೂಜೆ ಜಂಗಮ ಪೂಜೆ ಗುರುವಿನ ಆರಾಧನೆಗೆ ಅಡ್ಡಿಯಾಗದೇ ಇರತಕ್ಕಂಥ ಧರ್ಮಪತ್ನಿಯನ್ನು ನಾನು ಹುಡುಕಿ ಲಗ್ನ ಆಗಬೇಕು ಅಂತ ವಿಚಾರ ಮಾಡಿದರಂತ. ವಧು ಪರೀಕ್ಷೆ ಹೊರಟ್ರಥ. ನೀವು ಎಲ್ಲ ವಧು ಪರೀಕ್ಷೆ ಮಾಡೇ ಬಂದು ಲಗ್ನ ಆಗಿರಿ, ಟೋಪಿ ಹಾಕೊಂಡ್ರೆ ಮಂದಿ ಎಲ್ಲ. ನೀವು ವಧು ಪರೀಕ್ಷೆಗೂ ಒಳಪಟ್ಟಿರಿ. ಈಗಿನ ಮಂದಿ ಹೆಂಗೆ ಪರೀಕ್ಷೆ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಅದರ ದಾಸಿಮಾರ ಇಂಥ ಪರೀಕ್ಷೆ ಮಾಡಿದ್ನಲ್ಲ, ಜರ್ಕರ್ತ ಹಂಗೇನಾರ ಪರೀಕ್ಷೆ ಇಟ್ಟ ಅಂದರೆ ಈಗಿನ ಕಾಲದಾಗ ಯಾವಾರಿಗೂ ಯಾರು ಪರೀಕ್ಷೆ ಮಾಡ್ತೀನಂತಲ್ಲ ಅವನಿಗೇನು ಈ ಶತಮಾನದಾಗ ಲಗ್ನ ಆಗಂಗಿಲ್ಲ ಅಂತ ಕಾಣ್ತದೆ. ಎಷ್ಟು ವಿಚಿತ್ರ ಪರೀಕ್ಷೆ ಮಾಡ್ತಾನೆ ದಾಸಿಮಾರ್ಯ ಅಂತಂತಂದರೆ, ಮರಳು ಕೂಡಿದ ಅಕ್ಕಿ ಅಂದ್ರೆ ಗೊತ್ತೈತಲ್ಲ, ಅಕ್ಕಿ ಅಂದ್ರೆ ಗೊತ್ತೈತಲ್ಲ, ರೈಸ ಅಕ್ಕಿ, ಅದಕ್ಕೆ ಹಂಗ ಅಲ್ಲ ಉಸುಗು ಕೂಡಿಸೋದಂತ. ಮರಳು ಕೂಡಿದ ಅಕ್ಕಿಯನ್ನು ಕೊಡೋದಂತ. ವಧು ಪರೀಕ್ಷೆಗೆ ಹೋಗಿರ್ತಾನಲ್ಲ ಆಕಿ ಕೈಯಾಗ, ಅದನ್ನು ನೀರಿಲ್ಲಾರ್ದಂಗೆ ಕಟ್ಗೆ ಇಲ್ಲಾರ್ದಂಗೆ ಪಾಯಸ ಮಾಡ್ಬೇಕಂತ, ಅನ್ನದ ಪಾಯಸ. ಅದು ತಿನ್ನಬೇಕಾದ್ರೆ ನಾಲಿಗೆಗೆ ಅಪ್ಪಿ ತಪ್ಪಿ ಒಂದು ಉಸುಗಿನ ಅಳ್ಳು ಬಂದಿರಬಾರ್ದತ್ತ. ಮಾಡ್ತೀರಿ ಕ್ಯಾ ನೀವು ಯಾರಾದ್ರೂ ಮಾಡ್ತೀರಿ? ಇಲ್ಲ ಯಪ್ಪ, ಅವ್ರಂತಾರೆ ಹಿರಿಯರು, ಯಪ್ಪ ಈಗಿನ ಕಾಲದಾಗ ಪಾಲಿಸ್ ಮಾಡಿರ ಅಕ್ಕಿ ತಂದು ಕೊಟ್ರೆ ಎರಡೆರಡು ಮೂರು ಹಳ್ಳು ಹಲ್ಲಿಗೆ ಸಿಗ್ತಾವ. ಇನ್ನು ನೀನು ಉಸುಗು ಕೂಡಿಸಿ ಕೊಟ್ರೆ ಅಂತಂದ್ರೆ ಇವ್ರೇನು ಮಾಡಂಗಿಲ್ಲ ಬಿಡಪ್ಪ, ಬರೀ ಅನ್ನದ ಬದಲು ಉಸುಗ ಬಾಯಿ ಹತ್ತತ್ತು ಭಾಳ ಹತ್ತತ್ತ ಅಂತ ಹೇಳ್ತಿರ್ತಾರೆ. ಈ ಅಡುಗೆ ಮಾಡೋದು ಅಂದ ತಕ್ಷಣ ಒಂದು ನೆನಪಾತು ನನಗೆ. ನಾವು ದಿನ ಹೇಳಕತ್ತೀವಿ ಏನಂತ, ದಯವಿಟ್ಟು ಯಾರೂ ಶರಣರು ಎದ್ದು ಹೋಗ್ಬಾಡ್ರಪ್ಪ, ಮಂಗಲ ಆಗುತ್ತಾನ, ಯಾರು ದಯವಿಟ್ಟು ಎದ್ದು ಹೋಗ್ಬಾಡ್ರಿ ಅಂತ ನಾವು ಇಲ್ಲಿ ಅನ್ನಕತ್ತೀವಿ. ಎಲ್ಲರೂ ಅನ್ನಕತ್ತಾರ, ಅಜ್ಜಾರು ಹೇಳಕತ್ತಾರ, ಎಲ್ಲರೂ ಹೇಳಕತ್ತಾರ. ಆದರೂ ನಮ್ಮ ಮಂದಿ ಎದ್ದು ಹೊಂಟೆ ಇರ್ತದೆ. ನಾ ಮೊನ್ನೆ ಒಂದಿನ ಲೇಟಾಗಿ ಬಂದೆ, ಇನ್ನೇನು ಪುರಾಣ ಮುಗಿಬೇಕು, ಬಂದೆ, ನಡೆದ ಘಟನೆ ಇದೆ. ಮತ್ತು ಅವ್ರು ಎದಕ್ಕೆ ಎದ್ದು ಹೋಗ್ತಾರ ಅಂತ ಹೇಳ್ತೀನಿ ನಿಮಗೆ. ಮತ್ತು ನಾನು ಅವು ಕಾಣವಲ್ಲ, ಕರೆಂಟ್ ಬೇರೆ ಕಣ್ಣಿಗದ ಕಾಣವಲ್ಲ, ಇದ್ನಂದ್ರೆ ಕರೆದು ಹಾರಾರ ಆಗ್ತಿದ್ನ ತನ್ನ ಕೊಳ್ಳಿಗೆ. ಎಷ್ಟು ಚಂದ ಹೇಳ್ಬೇಕತ್ತ, ಎದ್ದು ಹೊಂಟಿದ್ದ. ಏ ಹಿರಿಯ ಅಲ್ಲೋ ಯಪ್ಪ, ನೀನು ಹಿಂಗೆ ಎದ್ದು ಬಂದಿ ಅಂತಂತಂದ್ರೆ ಉಳ್ಕ್ಯಾದವರೆಲ್ಲ ಎದ್ದು ಬರಂಗಿಲ್ಲ. ಒಂದಿಟ್ಟು ಇನ್ನೊಂದು 10 ನಿಮಿಷ ಕುಂದ್ರೋಗಿ, ಮಂಗಲ ಆಗತತಿ, ಎದ್ದು ಹೋಗ್ಬೇಡ ಅಂತ ಇಲ್ಲಿ ಹೇಳಕತ್ತಿದ್ರೆ ಅವ ಹಂಗೆ ಎದ್ದು ಹೊಂಟ್ಬಿಟ್ಟಿದ್ದ. ಹಿಂದೆ ಹಂಗೆ ಕರೆದ್ನಿ, ಹಂಗೆ ಹೋಗ್ಬೇಡು ಯಪ್ಪ, ಕುಂದ್ರು ತಮ್ಮ ಅಂತಂತಂದೆ. ಸ್ವಾಮಿಗಳ ಸುಮ್ಮನಿರ್ರಿ, ಟೈಮ್ ಎಟ್ಟಾತು ಒಂದು, ಈಗ 8:30 ಆಗೈತೋ ಯಪ್ಪ ಅಂತಂತಂದ್ರೆ. ಅಜ್ಜಾರ 9 ಗಂಟೆಗೆ ನಾನು ಮನೆಗೆ ಹೋಗ್ಬೇಕ್ರಿ ಎಂದವ. ಯಾಕ ಅಂತ ಕೇಳ್ದೆ. ನಾ 9 ಗಂಟೆ ನೋಡಿದ ಮನೆಗೆ ಹೋಗಲಿಲ್ಲ ಅಂದ್ರೆ ನನ್ನ ಹೆಂಡತಿ ಊಟ ಮಾಡ್ಲಾರ್ದು ಹಂಗೆ ಕುಂದಿರ್ತಾಳ್ರಿ ಅಂತಂದ. ವಾಹ್ ಅಂದೆ ನಾನು. ಈಗಿನ ಕಾಲದಾಗೂ ಕೂಡ ಗಂಡ ಬರೋತನೂ ಕೂಡ ಕಾಯ್ತಕ್ಕಂಥ ಹೆಂಡತಿ ಮುನವಳ್ಳ್ಯಾಗ ಆಧಾಳ ಅಂತಂತಂದ್ರೆ ಇಲ್ಲಿಗೆ ಬಂದು 2 ತಿಂಗಳಾಗಿದ್ದಕ್ಕೆ ನಂದು ಜೀವನ ಧನ್ಯ ಆತು ಹೋಗು ಅಂತ ಹೇಳಿದೆ ನಾನು. ಮುಂದೈತೆ ತಡ್ರಿ, ಈಗ ಚಪ್ಪಲಿಗೆ ಹೊಡಿಬೇಡ್ರಿ ನೀವು. ಬಲ ಹುರ್ಪ ಮುನವಳ್ಳಿ ಮಂದಿ ಒಳ್ಳೆಯವ್ರ ಅಂದ ತಕ್ಷಣ ತಾಲಿ ಬಜಾವ್ ಜೋರ್ ಅಂತೇಳಿ ಬಡ್ದ ಬಿಡ್ತೀರಿ ಹಂಗೆ. ಮತ್ತು ಒಳ್ಳೆಯವರಿದ್ದಲ್ಲೇ ಯಪ್ಪ
ನಾವು 2 2 ಕೆ ಜಿ ದಪ್ಪ ಆಗೀವಿ ಮತ್ತೆ ಎಲ್ಲರೂ